ಏಪ್ಪ ಸಖತ್ತಗ ಇಲ್ಲಿ ಬರತ್ಲೆ. ಒಬ್ಬೊಬ್ರು ಕಾಣವಲ್ರ ಹೆಣ್ಮಕ್ಳು ಯಾರು ಇರಕ್ಕಲ್ಲ ಅವನ್ಯಾಗ. ಇಲ್ಲೊಂದು ಮನೆ ಐತಿ, ಎಲ್ಲರೂ ಬಾಗ್ಲಾಕೊಂಡಾರ. ಯಾಕ ಏನು ಬಿಸಿಲು ಎಂತ ಚಲೋ ಚುರುಕೈತಿ. ಥಂಡಿಗೆ ಒಂದು ಅರ್ಧ ಜನ ಹೊರಗೆ ಬರಂಗಿಲ್ಲ ಈಗಂತ್ರ. ಅದರ್ನ ತಾಯಿ ಯಾರು ಅದಿರೇನು ಬೇವ? ಸೀತಾಫಲ ಹಣ್ಣು ತೊಗೊಂಬಂದೆ ನೋಡ್ವಾ, ಎಂಥ ಚಲೋ ಅದ ಹಣ್ಣು. ಈ ಕಡೆ ಯಾರ್ಯಾರು ಇಲ್ಲ, ತೆಗಿಯಕ ಹೊಡ್ರಿ ಕದಾನೆ ಜನ ಅದಾರ ಇಲ್ಲ. ಹಳ್ಳಿ ಅಂದ್ರೆ ಅಲ್ಲಿ ಹೊಲಕ್ಕೆ ಮನೆಗೆ ಹೋಗೋರು ಅಡ್ಡಾಡೋರು ಇದ್ದ ಇರ್ತಾರೆ. ಆ ಕಡೆ ಓಣೆಗೆ ಹೋಗೋ ನಿಂದ್ರೆ ಯಾರೋ ಇದ್ದ ಇರ್ತಾರೆ. ಹಣ್ಣು ತಾಜಾ ಸೀತಾಫಲ ಹಣ್ಣು ಬರ್ರವ ಮುದುಕಿ ಮಾರಕ್ಕೆ ಬಂದೇನಿ, ತಗೋರಿ. ಹಣ್ಣು ತಿಂದರ ನೋಡ್ರವ ಎಂಥ ಚಲೋ ಅದಾವು, ಬರ್ರವ ಹಣ್ಣು. ಶಪ್ಪ ಈ ಕಡೆನೂ ಒಬ್ಬೊಬ್ರು ಇಲ್ಲ. ಯಾಕೆ ಹೆಣ್ಮಕ್ಳು ಎಲ್ಲರೂ ಎಲ್ಲೋಗ್ಯಾರ ಏನೋ, ಸಂಗಪಂಗ ಏನಾದರೂ ಇರ್ಬೇಕು ಇವತ್ತು. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂದಿರ್ತಾನೆ ನೋಡೋಣ. ಇಲ್ಲ ಕುತ್ಕೊಂಡು ಕೂಗಿದೆ ಅಂದರೆ ಯಾರಾದರೂ ಇದ್ದಾರೆ ಬಂದು ತೊಗೊತಾರೆ ಹಣ್ಣು. ಯಾರಿದ್ದೀರಮ್ಮ ಬರ್ರಿ ಹಣ್ಣು ತೊಗೊಳ್ರಿ. ಎಲ್ಲರೂ ಸೀತಾಫಲ ಹಣ್ಣು ತೊಗೊಂಬಂದಿನ್ರಮ್ಮ, ಬರ್ರಿ. ಈ ಮನೆಯವ್ರು ಯಾರಾದರೂ ಇದ್ದಿದ್ರೆ ಒಂದು ಚರಿಗೆ ನೀರು ಇಸ್ಕೊಂಡು ಕುಡಿಯೋಕೆ ಬರ್ತೈತಪ್ಪ. ಸಾಕಾಯ್ತು ನೋಡು, ಬುಟ್ಟಿ ಓದ್ಕೊಂಡು ವ್ಯಾಪಾರ ಆದರೂ ಚಲೋ. ಅಲ್ಲೇದಲ್ಲೇ ನಿಂತ್ಕೊಂತ ಬರತ್ಲೆ ಸಾಕಾಗತ್ತೆ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂದಿರ್ತೇನೆ ನೋಡೋಣ, ಯಾರಾದರೂ ಬರ್ತಾರೆ ಏನೋ ತೊಗೊಳಕ್ಕೆ ಹಣ್ಣು. ಶಪ್ಪ ಈ ಮುದುಕಿ ಅಂತೇಳಿ ಹಣ್ಣು ತೊಗೋಬೇಡ್ರವ. ಯಾರದ್ರಿ ಹೆಣ್ಮಕ್ಳು ಯಾರೂ ಇಲ್ಲ ಅನಿಸ್ತೈತೆ. ಯಾಕೆ ಯಾರೂ ಅನ್ನಂಗಿಲ್ಲ ಏನಿಲ್ಲ. ಸಾಕ್ಬೇಕಾಗತ್ತಪ್ಪ ಹೊತ್ತು ತಿರ್ಗತ್ಲೆ. ಈ ಊರಾಗಷ್ಟು ವ್ಯಾಪಾರ ಆಗಲಿಲ್ಲ ಅಂದ್ರೆ ಮುಂದಿನ ಊರಿಗೆ ಹೋಗ್ಬೇಕಷ್ಟೆ. ಯಾರದಿರಮ್ಮ ಅಕ್ಕರ ಬರ್ರಿ ಹಣ್ಣು ತೊಗೊಳ್ರಿ. ತಂಗ್ಯಾರ ಬರ್ರಿ ಹಣ್ಣು ತೊಗೊಳ್ರಿ. ಎಂಥ ಚಲೋ ಅದಾವು ಸೀತಾಫಲ ಹಣ್ಣು, ತಿಂದ್ರಂಗ ಬಾಯ ಕರಗಂಗೆ ಐತೆ ನೋಡ್ರಿ. ಹಣ್ಣು ತೊಗೊಬರ್ರಿ. ಯಾವುದೇ ಮಕ್ಕ ಹೋಗ್ದಂಗೆ ಆಗ್ತೈತೆ. ಹೋಗಿ ಪಾರತ್ರ ಮನೆಗೆ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಬರ್ತಾನಂತ. ಕೂತ್ಕೊಂಡು ಕಾಲೆಲ್ಲ ನೋವು ಬರಾಕತ್ವು ಮನ್ಯಾಗ. ಏನು ಕೆಲಸನೇ ಇಲ್ಲ ಏನಿಲ್ಲ. ಹಣ್ಣು ಬಂದವಲ್ಲ. ಅಜ್ಜಿ ಹೆಂಗಜ್ಜಿ ಹಣ್ಣು? ಬರ್ರವ ಯಾರಾದರೂ ಒಬ್ರು ಕಂಡ್ರಲ್ಲ ಪುಣ್ಯಾನಂದು. ಯಾಕೆ ಯಾರೂ ಇಲ್ಲಲ್ಲ ಹೆಣ್ಮಕ್ಳು ಊರಾಗ? ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತಾರಲ್ಲ ಜಿ, ಹೊಲದಾಗ ಕೆಲಸ ಇರ್ತಾವ. ಈಗ ಅದ್ರಾಗೂ ಕೆಲಸ ಜೋರು ನಡೆದಿರ್ತಾವಲ್ಲ, ಹೋಗಿರ್ತಾರೆ ಹೆಣ್ಮಕ್ಳು. ಯಾರೂ ಇಲ್ಲ. ಇದ್ದಿದ್ರೆ ಎಲ್ಲಿ ಒಳಗಿರ್ಬೇಕು, ಎಲ್ಲರೂ ಹೊರಗೆ ಇರ್ತಿದ್ರು. ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಕುಂದಿರ್ತಿದ್ರು. ಯಾರಿಲ್ಲ. ಹೆಂಗಜ್ಜಿ ಹಣ್ಣು? ನೋಡುವ ಹಣ್ಣು ಮುಟ್ಟ್ಯಾರ ನೋಡು, ಒಂಚೂರು ತಿಂದರ ನೋಡುವ ಎಂಥ ಚಲೋ ಅದಾವ ಹಣ್ಣು. KG 80 ರೂಪಾಯಿ ಕೊಟ್ಟನ್ವ. ಭಾಳ ಚಲೋ ಅದಾವ ನೋಡು ಹಣ್ಣು, ತೊಗೊಳ್ರವ. KG 80 ಕೊಟ್ಟಿಯ? ಅಷ್ಟು ರೇಟ್ ಅಪ್ಪ. ಈ ಶೀತದಾಗ ಯಾರು ತಿಂತಾರೆ ಬಿಡಜ್ಜಿ. 50 ರೂಪಾಯಿ KG ಮಾಡಿ ತೊಗೊತಾನಂತ 1 kg. ಹಂಗಂದ್ರೆ ಹಂಗೆ ಹೊತ್ತು ತಿರುಗ್ತೀವಿ ನಾವು, ಊರಿಂದ ಊರಿಗೆ ಅಡ್ಡಾಡ್ತೇವೆ. ಗೀಟ್ ಬೇಕಲ್ಲವ ನಮಗೂ. KG ನನಗೂ ಬೇಡ ನಿನಗೂ ಬೇಡ, 70 ರೂಪಾಯಿ KG ಮಾಡ್ಕೊಂಬಿಡು. ತೂಗಿ ಕೊಟ್ಬಿಡ್ತಾನಂತೆ. ಯಾರಾದರೂ ನಿಮ್ಮ ಬಾಜು ಮನೆಯವರು ಯಾರಾದರೂ ಇದ್ರು ಕರಿಯವ, ತೊಗೊತಾರನ ಹಣ್ಣು. ಎಂಥ ಚಲೋ ಅದಾವು. ಯಾರೂ ಇಲ್ಲ ಜಿ, ಅವರು ಎಲ್ಲ ಕೆಲ್ಸಕ್ಕೆ ಹೋಗ್ಯಾರ. ಪಾರ್ವತಿ ಮನೆಗೆ ಹೊಂಟಿದ್ದೆ ನಾನು, ನನ್ನ ಗೆಳತಿ ಮನೆಗೆ ಹೊಂಟಿದ್ದೆ. ಆಕಿ ಅದಾಳ ಇಲ್ಲ ನೋಡ್ಬೇಕಿತ್ತು. ಇದ್ರೆ ಆಕಿಗೆ ಹೇಳ್ತೀನಿ ತಡಿ ಅಜ್ಜಿ, ನಾನು ತೊಗೊತೀನಂತೆ. ತೊಗೊಂಡು ಹೋಗಿ ಆಕಿಗೆ ಹೇಳ್ತಾನೆ. ಹೌದೇನು? ಅವ್ರ ಮನೆ ದೂರ ಆಕತ್ತೇನ ತಂಗಿ? ಇಲ್ಲ ಜಿ, ಇಲ್ಲೇ ಮುಂದೆ ಐತೆ. ಅಲ್ಲೇ ಬರ್ತೀಯೇನ ನೀನು? ನಡೀವ ಅಲ್ಲೇ ಹೋಗೋಣ. ನಿಮ್ಮ ಮನೇನು ದೂರ ಐತೇನ ತಂಗಿ? ಒಂದು ಚರಿಗೆ ನೀರು ಬೇಕಿತ್ತವ, ಭಾಳ ಬಾಯಾರಿಕೆ ಆಗಿತ್ತು. ಅಯ್ಯ ಅಜ್ಜಿ, ನಾನು ಹೋಗಿ ತೊಗೊಂಬರ್ಲೇನ ನಿನಗೆ? ನಮ್ಮ ಮನೆಯಿಂದ ನೀರು ಮುಂದೈತೆ. ಪಾರ್ವತಿ ಮನೆ ಇಲ್ಲೇ ಹತ್ರ ಆಕೈತೆ, ಬಾ ಅಲ್ಲೇ ಹೋಗೋಣ ಅಂತ. ಬುಟ್ಟಿ ಒರೆಸ್ಲೇನ? ನಮ್ಮ ಪುಣ್ಯ ಬರಲಿ, ನಿನಗೆ ಒಂಚೂರು ಬುಟ್ಟಿ ಒರೆಸ್ಬಿಡ ನನಗೆ. ನೋಡಜ್ಜಿ ಬಿಡ್ಲಾ? ಹಿಡ್ಕೊ. ಬಿಡವ, ಪುಣ್ಯ ಬರಲಿ ನಿನಗೆ ತಂಗಿ. ಇಷ್ಟು ವಯಸ್ಸಾಗೈತಲ್ಲ ಅಜ್ಜಿ, ಮನೆಯಾಗಿರ್ಬೇಕಿಲ್ಲ. ಎದಕ್ಕೆ ಬುಟ್ಟಿ ಹೊತ್ಕೊಂಡು ತಿರುಗ್ತಿ? ಮನ್ಯಾಗ ಗಂಡ್ಮಕ್ಳು ಇರ್ತಾರಲ್ಲ, ಎಲ್ಲ ಮಾಡ್ಕೊತಾರ. ನೀ ಎದಕ್ಕೆ ಬುಟ್ಟಿ ತೊಗೊಂಡು ಹಣ್ಣೆಲ್ಲ ಮಾರ್ಕೊತ ಊರಿಂದ ಊರಿಗೆ ಅಡ್ಡಾಡ್ಬೇಕು? ಎಲ್ಲೇ ತರ್ತೀವ ಗಂಡ್ಮಕ್ಳು? ಎಲ್ಲರೂ ದುಡಿದ್ರಷ್ಟ ಗಂಡ್ಮಕ್ಳು. ಇಲ್ಲ ಅಂದ್ರೆ ಕೂಳು ಹಾಕೋಕೆ ಮುಂದೆ ಮಾಡ್ತಾರೆ. ಏನು ಮಾಡೋಕ್ಕಾಗಿಲ್ಲ. ನಮಗೆ ಮೈಯಾಗ ಶಕ್ತಿ ಇರೋ ತನಕ ಎಷ್ಟಾಕತ್ತಷ್ಟು ಕೆಲಸ ಮಾಡ್ಕೊಂಡು ಉಣ್ಣೋದು ನೋಡುವ. ಇವ್ರ ಮೇಲೆ ಗಂಡ್ಮಕ್ಳು ಮಾಡಾಕ್ತಾರೆ, ತಂದು ಹಾಕ್ತಾರೆ, ಉಂಡ್ರಾಯ್ತು ಅಂತಂದು ಮಾಡ್ಕೊಂಡು ಕುಂತ್ರೆ ಆಗಂಗಿಲ್ಲ ಈಗಿನ ಕಾಲದಾಗ. ನೀನು ಅನ್ಬೋದು ಮಾತು ನೀ ಹೇಳಕತ್ತಿ ಬಿಡಜ್ಜಿ, ಏನು ಮಾಡೋಕ್ಕಾಗಿಲ್ಲ. ಅವ್ರಿಗೂ ಪುಣ್ಯ ಬೇಕು, ತಂದೆ ತಾಯಿನ ಚಲೋ ತಂದು ನೋಡ್ಕೊಳಕ್ಕೆ. ನಡಿ ಹೋಗೋಣ. ದೂರ ಆಕತ್ತೇನ ನನ್ನ ಮಗಳ? ಇಲ್ಲ ನಡಿ ಅಜ್ಜಿ, ಏನು ಭಾಳ ದೂರ ಆಗಂಗಿಲ್ಲ. ಬಾ. ಆಕೆಗೂ ಪಾರ್ವತಿಗೆ ಹೇಳಿ ಆಕೆ 1 kg ನಾ 1 kg ತೊಗೋಬೇಕು. ಪಾಪ ಹೊತ್ತೆ ತಿರುಗ್ತೈತಿ ಅಜ್ಜಿ. ಹಾಯ್ ಎಲ್ಲ ನಮಸ್ಕಾರ ರೀ ಫ್ರೆಂಡ್ಸ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇವ್ರಿ. ನಾವು ಆರಾಮದೇ ನೋಡ್ರಿ. ಹೌದಿಲ್ರಿ, ತಂದೆ ತಾಯಿಗಳ್ನ ನೋಡ್ಕೊಳಕ್ಕೆ ಪುಣ್ಯ ಬೇಕ್ರಿ. ನೀವೇನಂತೀರಿ ಇದಕ್ಕೆ? ಒಟ್ಟು ವಯಸ್ಸಾದರು ಹಿಂಗೇನಾರು ಬಂದ್ರೆ ಮನಸ್ಸಿಗೆ ಒಂಥರ ಕಳ್ಳ ಚುರುಕು ಅನಿಸ್ತೈತ್ರಿ. ಪಾಪ ಎಷ್ಟು ಕಷ್ಟಪಟ್ಟು ಹೊಟ್ಟು ತಿರುಗ್ತಿರ್ತಾರ. ಮಕ್ಕಳು ನೋಡಿದ್ರೆ ಮನ್ಯಾಗ ನೆಟ್ಟಾಗ ನೋಡ್ಕೊಳಂಗಿಲ್ಲ, ಒಟ್ಟು ಹೊತ್ತೊತ್ತಿಗೆ ಉಣ್ಣಕ್ಕೆ ಹಾಕಂಗಿಲ್ಲ. ಭಾಳ ಬೇಜಾರು ಅನ್ನಿಸ್ತೈತ್ರಿ ಇವನ್ನೆಲ್ಲ ನೋಡಿದ್ರೆ.
ಹಾಗಾಗಿ ಇದು ಒಂದು ವಿಡಿಯೋ ಮಾಡೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಒಂಚೂರಾದರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿರಿ. ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಪ್ರತಿ ಸರಿನೂ ಹೇಳ್ತೀನಿ, ನಮ್ಮಂಥ ಸ್ಮಾಲ್ ಕ್ರಿಯೇಟರ್ಸ್ಗೆ ನೀವು 5 ಪಾಯಿಂಟ್ಸ್ ಕೊಡೋದ್ರಿಂದ ಭಾಳ ಉಪಯೋಗ ಆಗುತ್ತೆ ರೀ. ಹಾಗಾಗಿ ಕೇಳ್ಕೊಳಕತ್ತೀನಿ ರೀ, ಬನ್ನಿ ಅಜ್ಜಿ ಹತ್ರ ಹಣ್ಣು ವ್ಯಾಪಾರ ಮಾಡೋಣಂತ. ಇದು ಏನವ ನಿನ್ನ ಗೆಳತಿ ಮನೆ? ಅಮ್ಮ ಇದೆ ತಡಿ, ಒದರ್ತಾನೆ ಬರ್ತಾ. ಒಳಗೆ ಏನಾರು ಅಡುಗೆ ಮಾಡಕತ್ತಿರ್ಬೇಕು, ಇಲ್ಲಕ್ರೆ ಅಲ್ಲಿ ಹೊರಗೆ ಏನಾರು ಕೆಲಸ ಮಾಡ್ತಾ ಇದ್ದಲ್ಲ, ಒಳಗದವನ ಕರೀತಿ ಅಂತೇಳಿ ಮಕ್ಕೊಂದ್ರಿ ಇಲ್ಲೇ. ಓಂ ನಮಃ ಶಿವಾಯ. ಏನು ಮಾಡಕತ್ತಿ ಇಲ್ಲೇ ಪಾರಿ ಪಾರ್ವತಿ ಅದಿಲ್ಲ ಮನ್ಯಾಗ? ಯಾರು ಶಾಂತವನ? ಬಾರ ಶಾಂತಕ್ಕ, ಒಳಗೆ ಬಾ. ಇಲ್ಲಿ ತಗೊಳ್ಳುವ, ನಾವು ಒಳ ಬರಂಗಿಲ್ಲ, ನಿನ್ನ ಹೊರಗೆ ಬಾ. ಇಲ್ಲಿ ಹಣ್ಣು ಬಂದವು, ನಿಮ್ಮ ಮನೆ ಅಂತಿಲ್ಲ ಕರ್ಕೊಂಬಂದೆ, ತಗೋಬಾ. ಬಂದಿಂದ್ರವ. ಯಾರು ಇದು ಅಜ್ಜಿ? ಏನ ಸೀತಾಫಲ ಹಣ್ಣುಗ ಇಂಥ ಶೀತ ತೆಗಿರ್ಲೇನ ಸೀತಾಫಲ ಅಂತ ತಿನ್ನಕಾಕತಿ? ನೀನ ಅಲ್ಲ ಪಾಪ, ವಯಸ್ಸಾಗೈತಿ, ಮುದುಕಿ ಹಣ್ಣು ಮಾರಕ್ಕೆ ಬಂದೈತಿ, ಏನಾಕಂಗಿಲ್ಪ. ಹುಡುಗರಿಗೆ ಕೊಡಬಾರ್ದವ, ನಾವು ತಿನ್ಬೇಕಟ. ಬಾ ವಾ ನನ್ನ ಮಗ ಇಲ್ಲ ಬಾರಜ್ಜಿ. ವೈವ ಸೀತಾಫಲ ಹಣ್ಣಿಗೆ ನೋಡಿಬಿಟ್ಟ ಅಂದ್ರೆ ಹಂಗೆ 2 ಹೊಟ್ಟೆ ಬಿಡೋನಿಗಂತ ಬಿಡಂಗ ಇಲ್ಲ. ಹೆಂಗಂತ ಕೆಜಿ? 50 ರೂಪಾಯಿ ಹೇಳೀನಿ. 80 ರೂಪಾಯಿ ಕಿಲೋ ಅಂತ 50 ರೂಪಾಯಿ ಹೇಳೀನಿ. ಪಾ ನಾ 1 ಕಿಲೋ ನೀ 1 ಕಿಲೋ ತಗೊಳ್ಳೋಣ. ಪಾಪ ಹೊತ್ತು ಮಾಡ್ತೈತಿ ಮುದುಕಿ. ಪುಣ್ಯ ಬರಲಿ ತಗೊಳ್ರವ. ಎಂಥ ಚಲೋ ಅದಾವ ಅಂತಿಂತ ಹಣ್ಣು ಮಾರಂಗಿಲ್ಲ ತಂಗಿ, ನಾನು ಚಲೋ ತೊಗೊಂಬಂದಿರ್ತೇನೆ, ತಗೊಳ್ರವ. ಹೆಂಗ ಬೇ? ಅದನವ 80 ರೂಪಾಯಿ ಹೇಳಿದೆ, ಮತ್ತು ಈ ತಾಯಿ 50 ರೂಪಾಯಿ ಮಾಡಮ್ಮ, ನಾನು ನನ್ನ ಗೆಳತಿ ತೊಗೊತೇವೆ ಅಂದ್ಲ, ಹಂಗಾಗಿ 50 ರೂಪಾಯಿ ಕೊಡ್ತಾನೆ ನೋಡುವ, ತಗೊಳ್ರಿ. ಹ್ಞೂ ಬೇಮ್ಮ, ಅದ 50 ರೂಪಾಯಿ ಮಾಡಿ 2 ಕಿಲೋ ಕೊಡು, ಹಾಗೆ ಒಂದು ನನಗೆ 1 ಕಿಲೋ. ತಕಡಿ ತಂದಿಲ್ಲೇನ್ಮ? ಇಲ್ಲವ, ಹಂಗ ಅಂದಾಜಿನ ಮೇಲೆ ಕೊಡ್ತಾನೆ ಹಣ್ಣು. ನಾನು ಒಂದು ಹೆಚ್ಚು ನಿಮಗೆ ಓದಿತ್ತು, ಒಂದು ಇದು ನಮಗೆ ಬಂದಿತ್ತು ಆಟ ತಂಗಿ. ಆ ತಕಡಿ ಹಿಡ್ಕೊಂಡು ಹಣ್ಣಿನ ಪುಟ್ಟಿ ಹೊತ್ಕೊಂಡು ನನಗೆ ಸಜ್ಜಾಗಂಗಿಲ್ಲವ, ಹಾಗಾಗಿ ತಕಡಿ ಐತವ ತಂಗಿ. ಸಂತಿ ಪಂತಿಯಾಗ ಹೋದಾಗ ಒಯ್ತಿರ್ತಾನೆ, ಊರೊಳಗೆ ತೊಗೊಂಬಂದಿರಲ್ಲ ಆಟ. ತೊಗೊಂಬರ್ಬೇಕಮ್ಮ. ತೊಗೊಂಬಂದಿ ಅಂದ್ರೆ ನಿನಗೂ ಒಂದಿಟ್ಟು ಇದಾಕತಿ, ಆಸಕತಿ. ಯಾಕೆ ಹೇಳು? ಒಂಚೂರು ನಮಗೆ ಕಮ್ಮಿ ಬಂದ್ರೆ ನಡಿತೈತೆ, ತಗೋ ಆತಾಗ ನಡಿತೈತಿ. ನಿಮಗೆ ಒಂದಿಟ್ಟು ಈಗ ಹೆಚ್ಚು ಹೋತು ಅಂದ್ರೆ ನಿನಗೆ ಲಕ್ಷಣೆ ಆಕತಿಲ್ಲ. ಹ್ಞೂ ನಮ್ಮ ತೊಗೊಂಬರ್ಬೇಕು ನೀನು. ಅದೇನು ಈ ಬುಟ್ಟ್ಯಾಗ ಹಂಗೆ ಬುಡಕ್ಕೆ ಹಿಡ್ಕೊಂಡು ಮ್ಯಾಲೆ ಹಣ್ಣು ಹಾಕೊಂಬಂದಿದ್ರೆ ಮುಗಿದಕ್ಕೂತು. ಪಜೀತೆ ತಂಗಿ, ಬುಟ್ಟ್ಯಾಗ ಬುಡಕ್ಕೆ ಇಟ್ಕೊಂಡು ಮ್ಯಾಲೆ ಹಣ್ಣು ಹಾಕೊಂಬಂದಿ ಅಂದ್ರೆ ಮತ್ತೆ ತೆಗಿಬೇಕಂದ್ರು ಹಣ್ಣು ಸುರುಗಕ್ಕೆ ಕೆಳಗೆ, ಹಂಗಾಗಿ ಬಿಟ್ಟು ಬಂದಾನವ. ಹೊತ್ಕೊಂಬರೋದು ಹಂಗಿಲ್ಲ ತಂಗಿ, ಭಾಳ ಅಜ್ಜಿ ಐತದು. ಇವನ್ ತಗೊಳವ, 1 kg ಇರ್ಬೇಕು. ಇವು 4 ಹಣ್ಣು ದೊಡ್ಡ ದೊಡ್ಡವ ಹಚ್ಚೇನಿ ನೋಡುವ. ನಿನಗೆ 1 ಕಿಲೋ ಸಾಕ ತಂಗಿ? ಇನ್ನೊಂದು ಕಿಲೋ ತೊಗೊಂತೀಯ? ಸಾಕು ಬಿಡಮ್ಮ. ಸಾಕು ತಗೊ, ಮತ್ತೆ ಯಾವಾಗಾರ ಬಂದಾಗ ಬಾ. ಬೇರೆವು ತೊಗೊಂಬ ಹಣ್ಣು, ದಾಳಿಂಬರಿ ಹಣ್ಣು ಅಂತ, ದ್ರಾಕ್ಷಿ ಹಣ್ಣು ಅವು ನೀವು ತೊಗೊಂಬ. ಇವು ಸೀತಾಫಲ ಹಣ್ಣು ಯಾರು ತೊಗೊಳಂಗಿಲ್ಲ, ಅಟ ಶೀತಲ್ಲ, ಹಂಗಾಗಿ ಬೇರೆವು ತೊಗೊಂಬ ಅಮ್ಮ, ತೊಗೊತೇವೆ. ನಾವು ಬರ್ತಾನೆ ತಗೋ ತಂಗಿ, ಓರ್ಸು ಒಂದಿಟ್ಟು ಪುಟ್ಟಿನ. ಬರ್ತಾನವ. ಹ್ಞೂ ಅಮ್ಮ, ಹುಷಾರ್ಲಿ ಹೋಗು. ಇವ ಶಾಂತವ, ನೀನಂತರೂ ಮಾಡೋದು ಒಂದೊಂದು ಅಲ್ವ, ಬ್ಯಾಡ ಅಂದ್ರೂ ಮತ್ತೆ ತಗೋ ಅಂದು, ಅದಕ್ಕೆ 1 ಕಿಲೋ ತೊಗೊಂಡು ನಾನು. ಏನಾಯ್ತು ಬಿಡ, ರೊಕ್ಕ ಇರ್ತೈತಿ ಇಲ್ಲಕ್ರೆ ಇಲ್ಲ. ಪಾಪ ಅಜ್ಜಿ ಹೊತ್ತು ಮಾಡ್ತಲ್ಲ, ಅದಕ್ಕೆ ಕಳ್ಳು ಚುರುಕಂದಂಗೆ ಆಯ್ತು, ಅದಕ್ಕೆ ತೊಗೊಂಡಿತ್ತು. ನಮ್ಮ ಮನೆಗೆ ಯಾರು ಹುಡುಗ ಕೊಡಂಗಿಲ್ಲವ, ಇವಾಗ ಎಲ್ಲ ಅವರ ಜೀವ, ನಾನು ಕೊಡಂಗಿಲ್ಲ. ರೊಕ್ಕ ನನ್ನ ಹತ್ರ ಇಲ್ಲ ಅಂತಂದೆ, ನಿನ್ನ ಕೊಟ್ಟು ಕೊಡ್ತಾನೆ ತಗೋ ನಾನಿದ್ದಾಗ. ನಡಿ ಒಳಗೆ ಹೋಗೋಣ. ಇವತ್ತಿನ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.